ಎಲ್ರಿಗೂ ನಮಸ್ಕಾರ. ಇವತ್ತು ಗರ್ಗರಿಯಾಗಿರುವಂಥ ಒಂದು ಕಡಲೆಬೇಳೆ ಇದು ಮಸಾಲೆ ವಡೆ ಅಂತ ಮಾಡ್ತಾಯಿದ್ದೀನಿ. ಟೀಗೆ ಕಾಫಿಗೆ ತುಂಬ ಚೆನ್ನಾಗಿರುವಂಥದ್ದು. ಇಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ತೊಳ್ಕೋಬೇಕು. ಒಂದು 2-3 ಬಾರಿ ತೊಳ್ಕೊಂಡು ಇದನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು 2ರಿಂದ 3 ಗಂಟೆ ಕಾಲ ಚೆನ್ನಾಗಿ ನೆಂದರೆ ಮೆತ್ತಗಾಗುತ್ತೆ. ಆಮೇಲೆ ಗಟ್ಟಿಯಾಗಲ್ಲ. ಅದು ಗರ್ಗರಿಯಾಗಿರೋದು ಬೇರೆ, ಅದು ಗಟ್ಟಿಯಾಗೋದು ಬೇರೆ. ಹಾಗಾಗಿ ಇದನ್ನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಈಗ ಮತ್ತೆ ಚೆನ್ನಾಗಿ ತೊಳ್ಕೊಂಡು ಅದನ್ನೆಲ್ಲ ನೀರನ್ನು ತೆಕ್ಕೊಂಬಿಡೋಣ. ಹಾಗಾಗಿ ಒಂದು ಈ ಥರ ಜರಡಿಗೆ ಹಾಕ್ಕೋತಾ ಇದ್ದೀನಿ. ಸಂಪೂರ್ಣವಾಗಿ ನೀರು ಹೊಟ್ಟೋಗಬೇಕು. ಈಗ ಈ ಥರ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಡೋಣ. ಪೂರ್ತಿಯಾಗಿ ಒಣಕಲಾಗಿ ಆಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅಷ್ಟೇ ಪ್ರಮಾಣದ ಜೀರಿಗೆ, 2 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೋತಾ ಇದ್ದೀನಿ, 1 ಇಂಚಿನಷ್ಟು ಶುಂಠಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ನೀರು ಹಾಕದೆ ರುಬ್ಕೋಬೇಕು. ಈಗ ಈ ರುಬ್ಕೊಂಡಿರೋದಕ್ಕೆ 1 ಅಥವಾ 2 ಹಿಡಿ ಕಡಲೆಬೇಳೆನ ಹಾಕ್ಕೊಂಡು, ನೀರು ಹಾಕೋದು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಿಡೋಣ. ಎಲ್ಲವನ್ನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಬೋಕ್ಕೆ ಹೋದಾಗ ತುಂಬ ಕಷ್ಟ ಆಗುತ್ತೆ. ಈಗ ರುಬ್ಕೊಂಡು ಆಗಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು, ಮಿಕ್ಕ ಬೇಳೆನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರಿರಬಾರ್ದು, ಆಗ ಗರ್ಗರಿಯಾಗಿ ಬರಲ್ಲ, ತುಂಬ ಎಣ್ಣೆ ಹೀರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ನಿಮಗೆ ಬೇಕಾದ ಒಂದು ತರಕಾರಿನ ಹಾಕ್ಕೋಬೋದು. ಕಾಯಿ ಚೂರು ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕಿಲ್ಲ. ಇದರ ಜೊತೆಗೆ ಈಗ ನಾವು ಬೇಕಾದ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಇದು 1 ಸಣ್ಣ ಈರುಳ್ಳಿ ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದನ್ನು. ಇದು ಬೇಡ ಅಂತಂದರೆ ನೀವು ಪುದೀನ ಕೂಡ ಹಾಕ್ಕೋಬೋದು. ಒಳ್ಳೆ ಪರಿಮಳಯುಕ್ತವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿರೋದ್ರಿಂದ ಹೆಚ್ಚು ಹೊತ್ತು ಬಿಡೋದು ಬೇಡ. ಈ ಥರ ಒಣಕಲಾಗಿ ಇರಬೇಕು ಮಿಶ್ರಣ. ಈಗ ಕೈಯಲ್ಲಿ ತಗೊಂಡು ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡಿಕೊಂಡು ಆದಷ್ಟು ತೆಳ್ಳಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಅಂಗೈಯಲ್ಲಿ. ತುಂಬ ದಪ್ಪಕ್ಕೆ ಮಾಡಿಕೊಂಡಾಗ ಒಳಗಡೆ ಮೆತ್ತಗಿರುತ್ತೆ. ಈ ಥರ ಮಾಡಿಕೊಂಡು ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಮೀಡಿಯಮ್ ಉರಿನಲ್ಲಿ ಇದನ್ನು ಕರ್ಕೊಳ್ಳೋಣ. ಈಗ ಸುಮಾರು ಒಂದು 4 ಹಾಕ್ಕೋತಾ ಇದ್ದೀನಿ. ನಿಮಗೆ ಸಣ್ಣದು ದೊಡ್ಡದು ಯಾವ ಸೈಜಿನ ಬೇಕಾದರೂ ಮಾಡ್ಕೋಬೋದು. ಈಗ ತಂತಾನೆ ಮೇಲಕ್ಕೆ ಬಂದಿದೆ, ಸುಮಾರಾಗಿ ಕಲರ್ ಚೇಂಜ್ ಆಗಿದೆ. ಆಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಎರಡೂ ಬದಿಯಲ್ಲಿ ಗರ್ಗರಿಯಾಗಿ ನಿಧಾನಕ್ಕೆ ಬೇಯಬೇಕು. ಹೊರಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ. ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟಾದರೆ ಸಾಕು. ನಿಮಗೆ ಗರ್ಗರಿಯಾಗಿದೆ ಅಂತ ಆದರೆ ತೆಕ್ಕೋಬೋದು. ನೋಡಿದ್ರಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ. ಪುದೀನ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಇದೇ ರೀತಿಯಾಗಿ ಎಲ್ಲವನ್ನು ಕರೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಗರ್ಗರಿಯಾಗಿ ಹೊರಗಡೆ, ಒಳಗಡೆ ಸಾಫ್ಟಾಗಿ ಇರೋವಂಥದ್ದು. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.